ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಅಶೋಕ್ ಅವ್ರಿಗೆ ಹುಷಾರಿರಲ್ಲ ಅಂತ ರಾಮ್ಗೆ ಗೊತ್ತಾಗುತ್ತೆ. ಆಗ ರಾಮು ಅಶೋಕಂಗೆ ಫೋನ್ ಮಾಡಿ ಏನೋ ಜ್ವರ ಬಂದಿದೆಯಂತೆ, ಹುಷಾರಿಲ್ವಂತೆ ಅಂತ ಕೇಳ್ತಾರೆ. ಆಗ ಅಶೋಕ್ ಅವರು ಹೌದು ಮಗ, ಆದರೆ ನೀನೇನು ವರಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ಆಗ ರಾಮು ನಿಂಗೆ ಜ್ವರ ಜಾಸ್ತಿ ಆಗಬೇಕು, ಇನ್ನೂ ನನ್ನ ಬಿಟ್ಟು ನೀನು ಒಬ್ಬನೇ ಹೋಗಿದೀಯಾ, ಸರಿ ಆಯಿತು ನಾನು ನಿನ್ನ ನೋಡೋಕ್ಕೆ ಅಂತ ಬರ್ತೀನಿ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು ನೀನೇನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಮಗ, ಟ್ಯಾಬ್ಲೆಟ್ನ ತೊಗೊಂಡ್ರೆ ಎಲ್ಲನೂ ಸರಿ ಹೋಗುತ್ತೆ. ನಾನು ಹುಷಾರಾದ್ಮೇಲೆ ಖಂಡಿತ ಆಫೀಸ್ಗೆ ಬರ್ತೀನಿ, ಅಲ್ಲಿವರೆಗೂ ನಾನು ನಿನಗೆ ಕಾಟ ಕೊಡಲ್ಲ, ನೀನು ಕೂಡ ನನಗೆ ಕಾಟ ಕೊಡಬೇಡ ಅಂತ ಹೇಳ್ತಾರೆ. ಆಗ ರಾಮು ವೈಡಲ್ ಫೀವರ್ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ ಮಗ, ನೀನು ಬರೀ ಟ್ಯಾಬ್ಲೆಟ್ಸ್ ಅಷ್ಟೇ ತಗೊಂಡಿರ್ತೀಯ, ನಾನು ನನ್ನ ಫ್ಯಾಮಿಲಿ ಡಾಕ್ಟ್ರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಆಗ ಅಶೋಕ್ ಅವರು ಮಗ ನಿನ್ನ ಫ್ಯಾಮಿಲಿ ಡಾಕ್ಟರ್ನ ಕಳಿಸಿದ್ರೆ ನಮ್ಮ ಮನೇಲಿರೋ ಡಾಕ್ಟರು ಬೇಜಾರಾಗಲ್ವಾ, ಪಾಪಚ್ಚಿ ಪ್ರಿಯಾ ಅತ್ತೆ ಎಲ್ಲರೂ ಕೂಡ ನನ್ನ ಚೆನ್ನಾಗೇ ನೋಡ್ಕೊಳ್ತಾ ಇದ್ದಾರೆ, ಅವರಿಂದ ನನಗೆ ಅರ್ಧ ಜ್ವರ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ರಾಮು ನೀನು ಟ್ಯಾಬ್ಲೆಟ್ಸ್ನ ತಗೊಂಡು ರೆಸ್ಟ್ ಮಾಡು ಮಗ, ಆಫೀಸ್ ಕೆಲಸ ಎಲ್ಲನೂ ನಾನು ನೋಡ್ಕೊಳ್ತೀನಿ, ಯಾವುದರ ಬಗ್ಗೆನೂ ಚಿಂತೆ ಮಾಡಬೇಡ ಅಂತ ಹೇಳಿ ಫೋನನ್ನು ಇಡ್ತಾರೆ. ಈ ಕಡೆ ಭಾರ್ಗವಿ ಅವರು ಒಡವೆಗಳನ್ನೆಲ್ಲ ನೋಡ್ತಾ ಇರ್ತಾರೆ. ರಿಂಗು ಎಲ್ಲನೂ ಆರ್ಡರ್ ಕೊಟ್ಟು ಮಾಡಿಸ್ಬೇಕು ಅಂತ ಸಾಧನಾಗೆ ಹೇಳ್ತಾ ಇದ್ರೆ ಆಗ ಸಾಧನ ಅವರು ಅಕ್ಕ ಈ ಒಡವೆಗಳೆಲ್ಲ ಸೀತಂಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ, ಮೊನ್ನೆ ನಾವು ಹೆಣ್ಣು ನೋಡೋಕ್ಕೆ ಅಂತ ಹೋದಾಗ ಸೀತಾ ಅಷ್ಟಕ್ಕಷ್ಟೇ ಒಡವೆ ಹಾಕ್ಕೊಂಡಿದ್ಲು ಅಂತ ಹೇಳ್ತಾರೆ. ಆಗ ಭಾರ್ಗವಿ ಪಾಪ ನಮ್ಮ ಸೀತಾ ಹಾಕೊಳ್ಳೋಕ್ಕೆ ಅಷ್ಟೊಂದು ಒಡವೆ ಇರಬೇಕಲ್ವಾ ಅಂತ ಹೇಳ್ತಾರೆ. ಆಗ ಸಾಧನ ಈ ಒಡವೆಗಳನ್ನೆಲ್ಲ ಹಾಕ್ಕೊಂಡ್ರೆ ಸೀತಾ ತೇಟ್ ಮಹಾಲಕ್ಷ್ಮಿ ಥರನೇ ಕಾಣಿಸ್ತಾಳೆ ಅಂತ ಹೇಳಿ ಭಾರ್ಗವಿ ಕೋಪ ಮಾಡ್ಕೊಳ್ಳೋದನ್ನು ನೋಡಿದ ತಕ್ಷಣ ಗಾಬರಿಯಿಂದ ಸಾಧನ ಅವರು ಇವನ್ನ ಸೀತಾ ಏನಾದರೂ ಹಾಕ್ಕೊಂಡ್ರೆ ತಕ್ಕ ಮಟ್ಟಿಗೆ ಮಾತ್ರ ಕಾಣಿಸ್ತಾಳೆ ಅಕ್ಕ, ನಿಮ್ಮಷ್ಟೇನೋ ಚೆನ್ನಾಗಿ ಕಾಣಿಸಲ್ಲ, ಮೊನ್ನೆ ಶಾಸ್ತ್ರಕ್ಕೆ ಹೋದಾಗ ಚಿನ್ನದ ಬಳೆಗಳನ್ನು ಬೇಡ ಅಂದಾಗೆ ಈ ಒಡವೆಗಳನ್ನು ಬೇಡ ಅಂದ್ಬಿಟ್ರೆ ಅಕ್ಕ, ಈ ಒಡವೆಗಳ ಡಿಸೈನು ನನ್ನ ಮದುವೆ ಸಮಯದಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ, ಇವಾಗ ನಾನು ಎಲ್ಲನೂ ಮಾಡಿಸ್ಕೊಳ್ತೀನಿ, ಪ್ಲೀಸ್ ನನಗೇನೆ ಕೊಡಿ ಅಕ್ಕ ಅಂತ ಕೇಳ್ತಾರೆ. ಅದಕ್ಕೆ ಭಾರ್ಗವಿಯವರು ಈ ಒಡವೆಗಳೆಲ್ಲ ನಿನಗೇನೆ ಬರುತ್ತೆ ಸಾಧನ, ಅದಕ್ಕೆ ಮುಂಚೆ ಸೀತಾಗೆ ಈ ಒಡವೆಗಳನ್ನೆಲ್ಲ ಕೊಡಬೇಕು, ಯಾಕೆಂದರೆ ಮಾವಯ್ಯನ ಕಣ್ಣು ಕೆಂಪಾಗ್ಬಿಡುತ್ತೆ, ಅದಕ್ಕೆ ಈ ಕಡೆಯಿಂದ ಕೊಡಬೇಕು ಆ ಕಡೆಯಿಂದ ಇಸ್ಕೋಬೇಕು ಅಂತ ಹೇಳ್ತಾರೆ. ಆಗ ಸಾಧನಾಗೆ ತುಂಬಾ ಖುಷಿಯಾಗುತ್ತೆ. ಒಟ್ಟಿನಲ್ಲಿ ಸೀತಾ ಕರಿಮಣಿಯನ್ನು ಬಿಟ್ಟು ಎಲ್ಲ ನನ್ನ ಕೈಲಿ ಕೊಟ್ಟು ಹೋಗ್ತಾ ಇರ್ತಾಳೆ ಅಂತ ಭಾರ್ಗವಿ ಸಾಧನಾಗೆ ಹೇಳಿದ್ರೆ ಆಗ ಸಾಧನ ಅವರು ಎಲ್ಲಿಗಕ್ಕ ಅಂತ ಕೇಳ್ತಾರೆ. ಆಗ ಭಾರ್ಗವಿ ಸೀತಾಗೆ ಒಂದು ಇಷ್ಟ ಇದೆ ಅಲ್ವಾ, ಅಂದರೆ ಆ ಮಗುವಿನ ತಂದೆ ಅವನು ಬದುಕಿದಾನೋ ಸತ್ತಿದಾನೋ ಅಂತ ಏನೂ ಗೊತ್ತಿಲ್ಲ, ಅವನೇನಾದರೂ ಸತ್ತಿರೋದೇ ಆಗಿದ್ದರೆ ಅವನ ಫೋಟೋಗೆ ಒಂದು ಹಾರನಾದರೂ ಹಾಕ್ಬೇಕಾಗಿತ್ತಲ್ವಾ, ಆ ರೀತಿ ಅವಳ ಮನೆಯಲ್ಲಿ ನನಗೇನು ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಆಗ ಸಾಧನ ಅವರು ಹೌದಕ್ಕ, ನನಗೂ ಈ ರೀತಿ ಪ್ರಶ್ನೆ ಬಂದು ಹೋಗ್ತಾ ಇತ್ತು, ಅವತ್ತು ಸೀತಾ ರಾಮ್ ಹತ್ರ ಯಾವುದೇ ಕಾರಣಕ್ಕೂ ಸಿಹಿ ನನ್ನಿಂದ ದೂರ ಆಗೋ ಸಿಚುವೇಶನ್ನು ಬರಬಾರ್ದು ರಾಮ್ ಅಂತ ಹೇಳ್ತಾ ಇದ್ದಾಗ ಆಗ ರಾಮು ಆ ರೀತಿ ಏನೂ ಆಗಲ್ಲ ಸೀತಾ ಅಂತ ಪ್ರಾಮಿಸ್ ಮಾಡಿಸ್ಕೊಳ್ತಾ ಇದ್ದ, ಇದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಹಾಗಾದರೆ ಸೀತಾ ಗಂಡ ಬದುಕಿರ್ಬೇಕು ಅಂತ ಅನಿಸುತ್ತೆ, ಅವನು ಯಾವಾಗ ಬಂದುಬಿಡ್ತಾನೆ ಅನ್ನೋ ಭಯ ಅವಳಿಗೂ ಕೂಡ ಕಾಡ್ತಾ ಇರ್ಬೋದು, ನಮ್ಮನೆ ಮಗನಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ, ಏನು ಮಾಡೋದು, ಅವನಿಗೋಸ್ಕರ ಒಪ್ಕೋಬೇಕಾಗಿದೆ, ಫೈನಲ್ ಆಗಿರೋ ಜ್ಯುವೆಲರಿ ಡಿಸೈನ್ನ ಎಲ್ಲನೂ ಕಳಿಸ್ಕೊಡು, ದೇಸಾಯಿ ಮನೆ ಫಂಕ್ಷನ್ ಅಂದರೆ ನಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ನಡಿಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ರಾಮು ಆಫೀಸಲ್ಲಿ ಮೊಬೈಲ್ ನೋಡ್ತಾ ಸೀತಾ ಬರ್ತಡೇ ಬಂತಲ್ವಾ, ನಾಳೆನೇ ಇದೆ ಅಲ್ವಾ ಅಂತ ಅಂದ್ಕೊಂಡು ಸೀತಾಗೆ ಒಂದು ವಾಯ್ಸ್ ಮೆಸೇಜ್ನ ಹಾಕ್ತಾರೆ, ಹೌ ಅಬೌಟ್ ಲಂಚ್ ದಟ್ ಅಂತ ಹಾಕಿದ್ರೆ ಆಗ ಸೀತಾ ಅವರು ಲಂಚ್ ಬಾಕ್ಸ್ನ ಫೋಟೋ ಹೊಡೆದು ಕಳಿಸ್ತಾರೆ. ಆಗ ರಾಮು ವರ್ಲ್ಡ್ ಬೆಸ್ಟ್ ಲಂಚು ಸೀತಾ ತಂದಿರೋ ಲಂಚ್ ಬಾಕ್ಸಲ್ಲಿರುವಾಗ ನಾನು ಹೊರಗಡೆ ಊಟಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡು ಹೌ ಅಬೌಟ್ ಲಂಚ್ ವಿತ್ ದಟ್ ಅಂತ ಕಳಿಸ್ತಾರೆ. ಆಗ ಸೀತಾ ಅವರು ಲಂಚ್ ಬಾಕ್ಸ್ನ ತೊಗೊಂಡು ಬಂದು ರಾಮ್ ಕ್ಯಾಬಿನಲ್ಲಿ ಟೇಬಲ್ ಮೇಲೆ ಇಟ್ಟು ಹೋಗಿರ್ತಾರೆ. ಆಗ ರಾಮು ಏನು ಸೀತಾ ನೀವು ಬರ್ದೇನೆ ಬರೀ ಬಾಕ್ಸ್ನ ಇಟ್ಟೋಗಿದ್ದೀರಾ ಅಂತ ಹೇಳಿದ್ರೆ ಆಗ ಸೀತಾ ಅವರು ಕೂಡ ಬರ್ತಾರೆ. ಆಗ ರಾಮ ಐ ಲವ್ ಯು ಸೀತಾ ಅಂತ ಹೇಳಿದ್ರೆ ಆಗ ಸೀತಾ ಅವರು ನಾಚ್ಕೊಳ್ತಾರೆ. ಆಗ ರಾಮು ಏನು ಸೀತಾ ನಾಚ್ಕೊಳ್ತಾ ಇದ್ದೀರಾ, ನಾನೇನಾದರೂ ಫಸ್ಟ್ ಟೈಮ್ ನಿಮಗೆ ಐ ಲವ್ ಯು ಹೇಳ್ತಿದ್ದೀನಾ ಅಂತ ಕೇಳ್ತಾರೆ. ಆಗ ಸೀತಾ ಅವರು ನೀವು 1000 ಸತಿ ಐ ಲವ್ ಯು ಅಂತ ನನಗೆ ಹೇಳಿದ್ರು ಕೂಡ ಫಸ್ಟ್ ಟೈಮ್ ಐ ಲವ್ ಯು ಹೇಳ್ದಾಗೇ ಇರುತ್ತೆ ರಾಮ್ ಅಂತ ಹೇಳ್ತಾರೆ. ಆಗ ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಊಟ ಮಾಡ್ತಾ ಇರ್ತಾರೆ. ಆಗ ರಾಮ್ ಅವರು ನೀವು ಯಾಕೆ ನಿಮ್ಮ ಬರ್ತಡೇನ ಸೆಲೆಬ್ರೇಷನ್ ಮಾಡ್ಕೋಬಾರ್ದು ಸೀತಾ ಅಂತ ಕೇಳಿದ್ರೆ ಆಗ ಸೀತಾ ಅವರು ಅದು ಒಂದು ನಾರ್ಮಲ್ ದಿನ ಇದ್ದಾಗೆ, ನಾನು ದೇವ್ರ ಹತ್ರ ನನ್ನನ್ನು ಹುಟ್ಟಿಸಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ ದೇವ್ರೆ ಅಂತ ಹೇಳಿ ದೇವ್ರ ಮುಂದೆ ದೀಪನ ಹಚ್ತೀನಿ, ಇದೇ ರೀತಿ ನನ್ನ ಬರ್ತಡೇ ನಡೆಯುತ್ತೆ ಅಂತ ಹೇಳ್ತಾರೆ. ಆಗ ರಾಮು ಇನ್ಮುಂದೆ ಹಾಗೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಸೀತಾ, ನಾನಿರುವಾಗ ನಿಮ್ಮ ಬರ್ತಡೇ ಸ್ಪೆಷಲ್ ಆಗೇ ಇರುತ್ತೆ ಅಂತ ಹೇಳಿದ್ರೆ ಆಗ ಸೀತಾ ಅವರು ಏನು ರಾಮ್ ದಬ್ಬಾಳಿಕೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ.
ಆಗ ರಾಮ್ ಅವರು ದಬ್ಬಾಳಿಕೆ ಅಲ್ಲ ಸೀತಾ, ಅದು ಪ್ರೀತಿ, ನಾನು ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು ಆ ರೀತಿ ನೀವೇನಾದರೂ ಮಾಡಿದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ರಾಮ್ ಅಂತ ಹೇಳ್ತಾರೆ. ಆಗ ರಾಮು ನಾನು ಹೋಳಿ ಹಬ್ಬದ ದಿನ ನೀವು ಬಣ್ಣ ಹಚ್ಕೊಳ್ಳಲ್ಲ ಅಂತ ಅಂದ್ರೂ ನಾನು ಹೇಗೆ ಹಚ್ಚಿದೆ ನೋಡಿ, ಇದು ಹಾಗೇನೆ ಅಂತ ಹೇಳ್ತಾರೆ. ಆಗ ಸೀತಾ ಅವರು ಅದೆಲ್ಲ ನೀವು ಮೋಸದಿಂದ ಹಚ್ಚಿದ್ದು, ನನಗಿದೆಲ್ಲ ಸ್ವಲ್ಪನೂ ಇಷ್ಟ ಆಗಲ್ಲ ರಾಮ್ ಅಂತ ಹೇಳ್ತಾರೆ. ಆಗ ರಾಮ ಸರಿ ಸರಿ ಆಯಿತು, ನಿಮ್ಮ ಡ್ರೀಮ್ ಏನೂ ಇಲ್ವಾ, ಇದ್ರೆ ಹೇಳಿ ಅಂತ ಕೇಳ್ತಾರೆ. ಆಗ ಸೀತಾ ಅವರು ನನ್ನ ಡ್ರೀಮು ಸಿಹಿ ಜೊತೆಗೆ ಇನ್ನೊಂದು ಡ್ರೀಮು ಹ್ಯಾಡ್ ಆಗಿದೆ, ಅದು ನನ್ನ ಮುಂದೆನೇ ಕುಂತಿದೆ ಅಂತ ರಾಮ್ಗೆ ಹೇಳಿದರೆ ಆಗ ರಾಮ್ ತುಂಬಾ ಖುಷಿ ಪಡ್ತಾರೆ. ಆಗ ಸೀತಾ ಸರಿ ಆಯಿತು, ನಾನಿವಾಗ ಸೀರಿಯಸ್ ಆಗಿ ಹೇಳ್ತೀನಿ, ಚಿಕ್ಕವಳಿದ್ದಾಗ ಒಂದು ಡ್ರೀಮ್ ಇತ್ತು, ಚೆನ್ನಾಗಿ ಓದಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಒಳ್ಳೆ ಕೆಲಸನ ಹುಡುಕೋಬೇಕು ಅಂತ. ಆಮೇಲೆ ನಾವು ಪರಿಸ್ಥಿತಿ ಕೈಗೊಂಬೆಗಳಾಗ್ಬಿಡ್ತೀವಿ. ಆಮೇಲೆ ಸಿಹಿ ಹುಟ್ಟಿದ್ಲು, ಈ ಕನಸು ಜಗತ್ತು ಎಲ್ಲನೂ ಸಿಹಿನೇ ಆಗ್ಬಿಟ್ಲು ಅಂತ ಹೇಳ್ತಾರೆ. ಆಗ ರಾಮ್ ಅವರು ಸೀತಾ ಹೇಳಿದ್ದನ್ನು ಕೇಳಿ ನಗ್ತಾ ನಿಮ್ಮ ಡ್ರೀಮು ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಆಗ ಸೀತಾ ಅವರು ನಾನು ಹೇಳಿದ್ದು ನಿಮ್ಗೆ ಏನು ಅರ್ಥ ಆಯಿತೋ, ಈ ಪ್ರಪಂಚದಲ್ಲಿ ಶ್ರೀಮಂತರು ಶ್ರೀಮಂತರಾಗಿ ಬದುಕ್ಬಿಡ್ತಾರೆ, ಬಡವರು ಬಡವರಾಗಿಯೇ ಬದುಕ್ತಾರೆ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ, ಅವತ್ತಿಂದ ಅವತ್ತಿಗೆ ಬದುಕೋಕೆ ಆಗಲ್ಲ ನಮಗೆ. ನಾವು ಓದೋದನ್ನು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಚೆನ್ನಾಗಿ ಓದಬೇಕು ಅಂತ ಹೇಳ್ತಾರೆ. ಆಗ ರಾಮ್ ಹಾಗಾದರೆ ಸೀತಾ ನಿಮಗೆ ಶ್ರೀಮಂತರು ಅಂದರೆ ಇಷ್ಟ ಇಲ್ವಾ ಅಂತ ಕೇಳ್ತಾರೆ. ಆಗ ಸೀತಾ ಅವರು ಆಗೇನಿಲ್ಲ ರಾಮ್ ನನಗೆ ಈ ಬಳೆಗಳು ತುಂಬಾ ವೆಯ್ಟ್ ಅನ್ನಿಸ್ತಾ ಇದೆ, ನಾನು ಇದನ್ನು ಎತ್ತಿಟ್ಬಿಡ್ಲಾ ಅಂತ ಕೇಳ್ತಾರೆ. ಆಗ ರಾಮು ಚಿಕ್ಕಿ ಪ್ರೀತಿಯಿಂದ ಕೊಟ್ಟಿರೋದಲ್ವ ಸೀತಾ, ಮದುವೆವರೆಗೂ ಹಾಕ್ಕೊಳ್ಳಿ, ನಿಮಗೆ ಆಗೋದಿಲ್ಲ ಅಂದರೆ ಎತ್ತಿಡಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಆಗ ಸೀತಾ ಅವರು ಪರವಾಗಿಲ್ಲ ರಾಮ್ ಹಾಕ್ಕೊಳ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ, ಸೂರಿ ಮತ್ತು ಸಾಧನ 3 ಜನನೂ ಕೂಡ ಮಾತಾಡ್ತಾ ಕೂತಿರ್ತಾರೆ. ಸೂರಿ ಅವರು ವಾಣಿವು ತುಂಬಾ ಒಡವೆಗಳಿದ್ದಾವೆ, ಎಲ್ಲನೂ ನಿನ್ನ ಹತ್ರನೇ ಇದ್ದಾವೆ ಅಲ್ವೇ ನಮ್ಮ ಭಾರ್ಗವಿ, ಅವನ್ನೆಲ್ಲ ನೀನು ಒಂದ್ಸಲ ನೋಡು, ಒಡವೆಗಳನ್ನೆಲ್ಲ ಸೀತಾಗೆ ಕೊಟ್ಟರೆ ಚೆನ್ನಾಗಿರುತ್ತೆ, ಮದುವೆ ಮತ್ತು ಎಂಗೇಜ್ಮೆಂಟ್ ಸಮಯದಲ್ಲಿ ಹಾಕ್ಕೊಳ್ತಾಳೆ, ನೀನು ಆ ಒಡವೆಗಳನ್ನೆಲ್ಲ ಸೀತಾಗೆ ಕೊಡು ಅಂತ ಹೇಳ್ತಾರೆ. ಆಗ ಭಾರ್ಗವಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಈ ಕಡೆ ಸೀತಾ ಮತ್ತು ರಾಮು ಆಫೀಸಿಂದ ಮನೆಗೆ ಬರ್ತಾರೆ. ಆಗ ರಾಮ್ ಸೀತಾ ಎಷ್ಟು ಬೇಗ ವಟಾರ ಬಂತು ನೋಡು ಅಂತ ಹೇಳಿದ್ರೆ, ಆಗ ಸೀತಾ ಅವರು ವಟಾರ ಬಂದಿಲ್ಲ, ನೀವು ಅಷ್ಟು ಬೇಗ ಬಂದಿದ್ದು ರಾಮ್ ಅಂತ ಹೇಳ್ತಾರೆ. ಆಗ ರಾಮು ಸೀತಾ ನಾನು ನಿಮ್ಮ ಜೊತೆ ಇದ್ದಾಗ ನಿಧಾನಕ್ಕೇ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತಾ ಫಾಸ್ಟಾಗಿ ಬಂದುಬಿಟ್ಟೆ ಅಷ್ಟೇ ಅಂತ ಹೇಳ್ತಾರೆ. ಆಗ ರಾಮ್ ಫೋನಿಗೆ ಒಂದು ಮೆಸೇಜ್ ಬರುತ್ತೆ. ಅದನ್ನು ನೋಡಿದ ನಂತರ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಸೀತಾ, ನೆಕ್ಸ್ಟು ನಿಮ್ಮ ಬರ್ತಡೇ, ಅದಾದಮೇಲೆ ಎಂಗೇಜ್ಮೆಂಟು, ಅದಾದಮೇಲೆ ಮದುವೆ, ನಾನು ನಿಮ್ಮ ಬರ್ತಡೇನ ಸೆಲೆಬ್ರೇಷನ್ ಮಾಡ್ತೀನಿ ಸೀತಾ ನಾನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಪ್ಲೀಸ್ ಬೇಡ ಅಂತ ಅನ್ಬೇಡಿ ಅಂತ ಕೇಳ್ತಾರೆ. ಆಗ ಸೀತಾ ಅವರು ನನ್ನ ಬರ್ತಡೇಗೆ ಒಂದು ವಿಶಸ್ನ ಹೇಳಿದ್ರೆ ಸಾಕು, ಬರ್ತಡೇ ಎಲ್ಲ ಸೆಲೆಬ್ರೇಷನ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಆಗ ರಾಮು ನಾನು ಸೆಲೆಬ್ರೇಷನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿದರೆ, ಆಗ ಸೀತಾ ಅವರು ಆ ರೀತಿ ನೀವೇನಾದರೂ ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಕೋಪದಲ್ಲಿ ಹೇಳಿಬಿಡ್ತಾರೆ. ಆಗ ರಾಮು ಸೀತಾ ನೀವು ಈ ರೀತಿ ಹೇಳಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಅಂತ ರಾಮು ಬೇಜಾರು ಮಾಡ್ಕೊಳ್ತಾರೆ. ಆಗ ಸೀತಾ ಅವರು ಇದಕ್ಕೇನು ಕಮ್ಮಿ ಇಲ್ಲ ರಾಮ್ ಅಂತ ಹೇಳಿದ್ರೆ, ಆಗ ರಾಮ್ ಕೂಡ ನೀವು ಏನು ಕಮ್ಮಿ ಇಲ್ಲ ಸೀತಾ ಅಂತ ಹೇಳ್ತಾರೆ. ಆಗ ಸೀತಾ ಆಯಿತು ನನ್ನ ಬರ್ತಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಹೇಳಿ ಮನೆಗೆ ಹೋಗ್ತಾರೆ. ಆಗ ರಾಮ್ ಏನು ನಿಮ್ಮ ಬರ್ತಡೇನ ಸೆಲೆಬ್ರೇಟ್ ಮಾಡಬಾರ್ದ ಸೀತಾ, ನೋಡ್ತಾ ಇರಿ ಹೇಗೆ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ. ಈ ಕಡೆ ಸತ್ಯ ಅವರು ಒಬ್ಬರೇ ಕೂತ್ಕೊಂಡು ಬಚ್ಚಿಟ್ಟಿದ್ದು ಪರರಿಗೆ, ಅದೇ ರೀತಿ ಈ ಮನೆ ಸೊಸೆ ಒಡವೆನೆಲ್ಲ ಕಿತ್ಕೊಂಡೆ ಮತ್ತೆ ಈ ಮನೆ ಸೊಸೆಗೆ ಕೊಡೋ ಥರ ಆಯಿತು ಅಂತ ಭಾರ್ಗವಿನ ನೋಡ್ತಾ ಅಂದ್ಕೊಳ್ತಾ ಇರ್ತಾರೆ. ಆಗ ವಿಶ್ವ ಅವರು ಬಂದು ಏನೋ ತಮ್ಮ ಗಣಗ್ತಾ ಇದೆಯಾ ಅಂತ ಕೇಳಿದ್ರೆ, ಆಗ ಸತ್ಯ ಅವರು ನಿನ್ನ ಹೆಂಡತಿ ಬಗ್ಗೆನೇ ಅಣ್ಣ, ನಿಮ್ಮ ಹೆಂಡತಿ ವಾಣಿ ಅತ್ತಿಗೆ ಒಡವೆನೆಲ್ಲ ಕಿತ್ಕೊಂಡಿದ್ಲು, ಆದರೆ ಇವಾಗ ಸೀತಾಗೇನೆ ಕೊಡೋ ಥರ ಆಯಿತು ಅಂತ ಹೇಳಿದ್ರೆ, ಆಗ ವಿಶ್ವ ಅವರು ನೋಡತಮ್ಮ ಒಡವೆನೆಲ್ಲ ನನ್ನ ಹೆಂಡತಿ ಕಿತ್ಕೊಂಡಿಲ್ಲ, ವಾಣಿ ಅತ್ತಿಗೆನೇ ಪ್ರೀತಿಯಿಂದ ಕೊಟ್ಟಿರೋದು, ಏನೇನೋ ಹಾಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ. ಆಗ ಸತ್ಯ ಅವರು ನಿನಗೇನು ಗೊತ್ತಿಲ್ಲ ಅಣ್ಣ, ನನಗೆ ಎಲ್ಲ ವಿಷಯನೂ ಗೊತ್ತಿದೆ ಅಂತ ಅಂದ್ಕೊಳ್ತಾರೆ. ಈ ಕಡೆ ರಾಮು ಸಿಹಿಗೆ ಫೋನ್ ಮಾಡ್ತಾರೆ. ಸಿಹಿ ಪುಟ ಅಲ್ಲಿ ಸೀತಮ್ಮ ಇರ್ತಾರೆ ಏನೋ, ನೀನು ನಿಧಾನವಾಗಿ ಹೊರಗಡೆ ಬಾ ಅಂತ ಹೇಳ್ತಾರೆ. ಆಗ ಸಿಹಿ ಯಾಕೆ ಫ್ರೆಂಡ್ ಏನಾದರೂ ಸೀಕ್ರೆಟಾ ಅಂತ ಕೇಳ್ತಾಳೆ. ಆಗ ರಾಮ್ ಹೌದು ಸಿಹಿ ಪುಟ, ಸೀತಮ್ಮಂದು ನಾಳೆ ಬರ್ತಡೇ ಅಲ್ವಾ, ನಿನಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟ ಇಲ್ವಾ ಅಂತ ಕೇಳ್ತಾರೆ. ಆಗ ಸಿಹಿ ಇಷ್ಟ ಫ್ರೆಂಡ್, ಆದರೆ ಸೀತಮ್ಮ ನನಗೆ ಬೈತಾಳೆ, ವರ್ಷಕ್ಕೆ ಒಂದೇ ಬರ್ತಡೇ ಸಾಕು, ನಿನ್ನ ಬರ್ತಡೇನ ನಾನು ಮಾಡ್ತೀನಿ ಅಲ್ವಾ, ಕೇಕು ಸ್ವೀಟು ತಿನ್ನೋಕೆ ನೆಪ ಮಾಡಿಕೊಂಡು ಹೇಳ್ತಿದ್ಯಾ ಅಂತ ಬೈತಾರೆ ಅಂತ ಹೇಳ್ತಾಳೆ. ಆಗ ರಾಮು ನಾವು ಸಿಹಿ ಇಲ್ದೇನೆ ಮಾಡೋಣ ಅಂತ ಹೇಳಿದ್ರೆ, ಆಗ ಸಿಹಿ ಏನು ಹೇಳ್ತಿದ್ಯಾ ಫ್ರೆಂಡ್, ನಾನು ಇಲ್ದೇನೆ ಬರ್ತಡೇನ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ರಾಮು ಸಿಹಿ ಪುಟ ನೀನಿಲ್ಲ ಅಂದರೆ ನಮ್ಗೆ ಈ ಜಗತ್ತೇ ಇಲ್ಲ, ಐ ಮೀನ್ ಸ್ವೀಟ್ ಇಲ್ದೇನೆ ಬರ್ತಡೇ ಸೆಲೆಬ್ರೇಟ್ ಮಾಡೋಣ, ಈ ವಿಷಯ ಯಾವುದೇ ಕಾರಣಕ್ಕೂ ಸೀತಮ್ಮಗೆ ಗೊತ್ತಾಗಬಾರ್ದು, ಆ ರೀತಿ ನೀನು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಸಿಹಿ ಆಯಿತು ಫ್ರೆಂಡ್ ಅಂತಾಳೆ.
ಆಗ ರಾಮು, ಸಿಹಿ ಪುಟ ನಮ್ಮ ಎಂಗೇಜ್ಮೆಂಟು ಫಿಕ್ಸ್ ಆಯಿತು ನನಗೆ ಗೊತ್ತಾ ಅಂತ ಕೇಳಿದ್ರೆ, ಆಗ ಸಿಹಿ, ಹ್ಞೂ ಫ್ರೆಂಡ್ ಸೀತಮ್ಮ ಇವಾಗ ತಾನೇ ಹೇಳಿದ್ಲು, ಅಜ್ಜಿ ತಾತನಿಗೂ ಕೂಡ ಹೇಳಿ ಬರೋದಕ್ಕೆ ಅಂತ ಹೋಗಿದ್ದಾರೆ, ನಾನು ಕೂಡ ಹೋಗಿ ಅಲ್ಲಿಗೆ ಜಾಯ್ನ್ ಆಗ್ತೀನಿ, ಓಕೆ ಬಾಯ್ ಫ್ರೆಂಡ್ ಅಂತ ಹೇಳಿ ಫೋನನ್ನು ಇಡ್ತಾಳೆ. ಇದಾಗಿತ್ತು ಮಂಗಳವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.